ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಹಿಸ್ಟ್ರಿಯಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಅಂದರೆ ಹೆಂಗೆ ಕ್ವಶನ್ ಕೇಳ್ತಾರೆ, ಹಾಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡೋಣ. ಆ್ಯಂಡ್ ಫಸ್ಟ್ ಟೈಮ್ ನೀವು ವಿಸಿಟರ್ಸ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತು ಹಿಸ್ಟ್ರಿ ಕ್ವಶನ್ ಪೇಪರ್ ನೋಡೋಣ ಹೇಗೆ ಕೊಡ್ತಾರೆ ಅಂತ. ಸೊ ಇದು ನಿಮಗೆ ಸೆಕ್ಷನ್ ಎನಲ್ಲಿ ಒಟ್ಟು 6 ಇರುತ್ತೆ. 6ಅಲ್ಲಿ 4 ಕ್ವಶನ್ಗೆ ಅಟೆಂಡ್ ಮಾಡಬೇಕು. 5 ಮಾರ್ಕ್ಸ್ಗೆ ಒಟ್ಟು ನಿಮಗೆ 20 ಮಾರ್ಕ್ಸ್ಗೆ ಕೊಡ್ತಾರೆ. ಓಕೆನಾ? ಒಟ್ಟು 1ಕ್ಕೆ 5 ಮಾರ್ಕ್ಸ್ ಅಂದರೆ 4ಕ್ಕೆ 20 ಮಾರ್ಕ್ಸು. ನೀವು ಇದರಲ್ಲಿ 6ಅಲ್ಲಿ ನೀವು 4 ಮಾತ್ರ ನಿಮ್ಗೆ ಯಾವ್ದು ಈಸಿ ಇರುತ್ತೋ ಅದನ್ನು ಬರಿಬೇಕು. ಸೊ ಇಲ್ಲಿ ನೋಡಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಕೇಳ್ತಾರೆ. ಸೊ ನೀವು ಬರೆಯೋಕ್ಕೂ ಮುಂಚೆ ಪಿ ಟಿ ಕೆನ ಬರೀಬೇಕು. ನೀವು 5 ಮಾರ್ಕ್ಸಿಗೆ ನೀವು ಪಿ ಟಿ ಕೆ ಹಾಕಿಲ್ಲ ಅಂದರೂ 10-15 ಮಾರ್ಕ್ಸಿಗೆ ಪಿ ಟಿ ಕೆ ಮತ್ತು ವಿವರಣೆ, ಉಪಸಂಹಾರ ಇಷ್ಟು ನೀವು ಮರಿದಂಗೆ ನೀವು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಆ್ಯಂಡ್ ಇದರಲ್ಲಿ ನೀವು ಬರೀ ಪಿ ಟಿ ಕೆ ಮಾತ್ರ ಬರೆದರೆ ಸಾಕು ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 10 ಮಾರ್ಕ್ಸ್ 15 ಮಾರ್ಕ್ಸಲ್ಲಿ ನೀವು ಪಿ ಟಿ ಕೆ, ಉಪಸಂಹಾರ ಆ್ಯಂಡ್ ವಿವರಣೆ, ಉಪಸಂಹಾರ ನೀವು ಮೆನ್ಷನ್ ಮಾಡಲೇಬೇಕಿಲ್ಲ ಅಂದರೆ ನಿಮಗೆ ವ್ಯಾಲಿಡ್ ನೀವು ಇಷ್ಟೇ ಸ್ಕಿಲ್ನ ಆನ್ಸರ್ ಬರೆದರೂ ಕೂಡ ನಿಮ್ಗೆ ಅಷ್ಟು ಮಾರ್ಕ್ಸ್ ಸಿಗಲ್ಲ. ಆಯಿತಾ? ಸೊ ನೋಡಿ, 10 ಮಾರ್ಕ್ಸಿಗೆ ನಿಮಗೆ 6 ಕೇಳ್ತಾರೆ. 5ಅಲ್ಲಿ 3 ಕ್ವಶನ್ಗೆ ಮಾತ್ರ ಅಟೆಂಡ್ ಮಾಡಬೇಕು. ಆ್ಯಂಡ್ 10 ಮಾರ್ಕ್ಸ್ಗೆ. ಆ್ಯಂಡ್ 15 ಮಾರ್ಕ್ಸಿಗೆ 4 ಕ್ವಶನ್ಗಳಲ್ಲಿ 2 ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ICHRಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ ಲೆಸನ್ಸ್ ಅಂತ ತಿಳಿಸ್ತೀನಿ. ಹಾಗೆ ಆಪ್ಷನಲ್ ಕನ್ನಡ ಇವೆರಡು ಕೂಡ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮತ್ತು ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಲೆಸನ್ಸ್ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸಿ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.